ಒಡಿರಿ ಶಾವಕ ಮಜ್ಗಿ ಕೊಯ್ಲಿ ಅಣ್ಣಾರ ನನಗೊಂದು ಕನಸು ಬಿದ್ದಿತ್ರಿ. ಕನಸು ಬಿದ್ದಿತ್ತ ಅವನವನ ಏನು ಗೊತ್ತನ, ನಾವು ಗೆದ್ದು ಬಿಟ್ಟಿದ್ವಿ. ಅದು 50 ಮಾರ್ಚಿನ್ಲೆ ಫುಲ್ ಬಿಗ್ ಮಾರ್ಜಿನ್ ವಿಕ್ಟ್ರಿ ಆಗಿತ್ತು. ಇನ್ನೊಂದು ವಿಚಾರ ಗೊತ್ತನ, ನಿಮ್ಮ ಅಭಿಷೇಕ್ ಜೀರೋಕ್ ಔಟ್ ಆಗಿದ್ದ. ಇನ್ನೊಂದು ಶಾಕಿಂಗ್ ವಿಚಾರ ಗೊತ್ತನ ಅವನವನ, ನಮ್ ಗ್ಲೇನ್ ಫಿಲಿಪ ಕೈಯಾಗಿದ್ದ ಕ್ಯಾಚ್ ಬಿಟ್ಟಾನ. ಇಂಥವೆಲ್ಲ ಮೂಮೆಂಟ್ ಹಾಕಿರ್ತನ್ರಿ ಅವನವನ. ಅದಕ್ಕೆ ಇದು ದೊಡ್ಡ ಕನಸ್ತಿತ್ತು ನನಗೆ. ಎಂತ ದೊಡ್ಡ ಕನಸು ಬಿದ್ದೈತಿ ನೋಡ್ರಿ ಅವನವನ. ಅಂದ್ರು ಭಾಳ ಚಲೋ ಐತ್ರಿಪ್ಪ. ಮ್ಯಾಚ್ ಗೆದ್ದು ಬಿಟ್ಟಿದ್ವಿ ನಾವು. ಲೇ ಶಾಂಟ್ನಾರ, ನಾನ್ ನಿಮ್ಮ ಗೋಧಿಗೆ 6 ಮೇಲೆ 6 ಸಿಕ್ಕಿದ್ದು ಕಾಲಿಲ್ಲ ನಿನ್ನ ಕಣ್ಣಿಗೆ. ಕಾಣ್ತಲ್ಲ, ನೀವು ದೂರ 6 ಹಾಕತ್ತ ಬಿಟ್ಟಿದ್ರಿ. ಪೂರ ರೋಚಿಗೆದ್ದು ಬಿಟ್ಟಿದ್ರಿ. ಅಂದ್ರು ನಿಮ್ದು ರನ್ಔಟ್ ಆಗಿಬಿಡುತ್ತಲ್ಲ, ರನ್ಔಟ್ ಆಗಿಬಿಡುತ್ತಾವ. ನಾವು ಮ್ಯಾಚ್ ಗೆದ್ದು ಬಿಟ್ಟಿದ್ವಿ. ಹೌದು, ಇದು ನಿಮಗೆ ಹೆಂಗೆ ಗೊತ್ತಾತ್ರಿ ಅಣ್ಣಾರ? ಇದು ನನಗೆ ಬಿದ್ದಿದ್ದು ಕನಸಿದೆ. ಕನಸು ನೋನು ನಿಮಗೆ ಹೆಂಗೆ ಗೊತ್ತಾಗ್ತದೆ? ಏನ್ಮುಟ್ಟ ನಿಮ್ಮ ಶಾಂಟ್ನರಿಗೆ ಒತ್ತಾವದ್ದು ಎಬ್ಬಸ್ವ ನೋನು. ಮಂಗನ ಮಗ ಇನ್ನ ನಿದ್ಯಾಗತಾನ ಅವನೋನು. ಒತ್ತಾವದ್ದು ಎಬ್ಬಸವ ನೋನು. ಮ್ಯಾಚ್ ಯಾವುದು, ರಿಯಲ್ ಯಾವುದು, ಕನಸು ಯಾವುದು ಒಂದು ಗೊತ್ತಾಗಲ್ದಾಗೈತೆ ನೋಡ ನನ್ನ ಮಗನಿಗೆ. ಒಂದು ಪಡೆಲತ್ತ ಕಪಾಳ ಗೆಡ್ಡಿಗೆ ಬಿಡು, ಎಚ್ಚರ ಆಗ್ಬಿಡ್ತಾನ. ಎದ್ದೇಳಲೆ ಬೇಬರ್ಸಿ, ಎದ್ದೇಳ ಅವನೋನು. ನಾವು ಮ್ಯಾಚ್ ಗೆದ್ದೀವಿ ಅವನೋನು. ಅದು 50 ರನ್ ವಿಕ್ಟ್ರಿನ ಗೆದ್ದೀವಿ, ಮ್ಯಾಚ್ ಗೆದ್ದೀವಿ. ಎದ್ದೇಳಿ ನಿಮ್ಮ ಕನಸಲ್ಲಿದೆ. ಕರೆ ಏನಾರ ಇದು ಕನಸಲ್ಲ. ಯಪ್ಪೋ, ನಾವು ಮ್ಯಾಚ್ ಗೆದ್ಬಿಟ್ಟಿವಿ ಅವನೋನು. ಮ್ಯಾಚ್ ಗೆದ್ದೀವಿ. ಕನಸು ಅನ್ಸಾತಲ್ರಿ ಅಣ್ಣಾರ ಅವನೋನು. ನನಸು ಅವನೋನು. ಇನ್ನಾದ್ರೂ ನನಗೆ ಅಂಡರ್ಸ್ಟ್ಯಾಂಡ್ ಆಗೋಲ್ತು ಅವನೋನು. ನಾವು ಮ್ಯಾಚ್ ಗೆದ್ದೀವಿ. ಯಪ್ಪ ಏನ್ರಿ ಅಣ್ಣಾರ, ಫಸ್ಟ್ 3 ಮ್ಯಾಚ್ ನೋಡಿದ್ದವ್ರು ನಾವು ಮ್ಯಾಚ್ ಗೆಲ್ತೀವಿ ಅನ್ನೋದ ಮರೆತು ಬಿಟ್ಟಿದ್ವಿ ಅವನೋನು. ಇವತ್ತು ಒಂದಿಟ್ಟು ಹೊಡೆದು ಕಳಿಸ್ತಾರಂತ ಮಾಡಿದ್ವಿ ಅವನೋನು. ಮ್ಯಾಚ್ ಹೆಂಗೆ ಗೆದ್ದಿವ್ರಿ ಏನಾರು, ನಾವು ಮ್ಯಾಚ್ ಹೆಂಗೆ ಗೆದ್ವಿ ನನಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಎಚ್ಚರ ಇಲ್ಲ, ಒಂದಿಟ್ಟು ಪಡಲ್ಲ ತೊಡ್ರಿ ಎಚ್ಚರಕ್ಕಿನಿ. ಲೇ ಮಂಗ ನನ್ನ ಮಗನ, ನೀವು ಮ್ಯಾಚ್ ಗೆಲ್ತಿದ್ದಿಲ್ಲ. ಏನ ಅಕಸ್ಮಾತ್ ಆಗಿ ಬೈ ಮಿಸ್ಟೇಕ್ ಆಗಿ ಗೆದ್ದು ಬಿಟ್ರಿ. ನಾ ರನ್ಔಟ್ ಆಗಿಬಿಟ್ಟೆ. ಬರ್ರಿ, ನಾ ಏನ್ರ ರನ್ಔಟ್ ಆಗಿರ್ಲಿಕ್ಕಪ್ಪ ಅಂದ್ರೆ 6 ಮೇಲೆ 6 ಹೊಡ್ಯಾಕತ್ತಿದ್ದಲ್ಲ ಅವನೋನ. ಹಂಗ 6 ಹೊಡೆದು ಮ್ಯಾಚ್ ಗೆಲ್ಲಿಸಿ ಬಿಡ್ತಿದ್ದೆ ಅವನೋನ. ಥರ್ಡ್ ಫಾಸ್ಟೆಸ್ಟ್ 50 ಬರೀ 15 ಬಾಲ್ನಾಗ 50 ಮಾಡಿಬಿಟ್ಟಿನ ಅವನೋನ. ಫುಲ್ ತಿಂಡಿಲೆ ಹೊಡೆದಾಕತ್ತಿದ್ದೆ ಅವನೋನು. ಏನು ಮಾಡೋದು, ನಮ್ಮ ದುಶ್ಮನ್ ದೋಸ್ತ ಜಮೀರ್ ನನ್ನ ಮಗ ರನ್ಔಟ್ ಮಾಡಿಬಿಟ್ಟ. ಹರ್ಷಿತ್ರನ ನಂಗೇನ ಮಗ, ಅವ ಏನ್ರ ರನ್ಔಟ್ ಮಾಡಲಿಲ್ಲ ಅಂದ್ರೆ ಅವನೋನ ನ್ಯೂಜಿಲ್ಯಾಂಡ್ ಪೂರ್ತಿ ಔಟ್ ಆಗಿಬಿಡ್ತಿತ್ತು ನನ್ನ ಕೈಯಾಗ. ರೀ ಕೊಯ್ಲಿ ಅಣ್ಣಾರ, ಇವತ್ತಿನ ದಿವಸ ನಮಗೆ ಲಕ್ಕಿ ಡೇ ಐತ್ರಿಪ್ಪ. ಲಕ್ಕಿ ಡೇ ಅವನೋನು. ಮ್ಯಾಚ್ ಗೆದ್ದು ಬಿಟ್ಟಿವಿ ಅವನೋನು. ಅದು ಅಲ್ಲದ ಫಸ್ಟ್ 3 ಮ್ಯಾಚ್ 0ಕ್ಕೆ ಹೋಗಿದ್ದೆ ಅವನೋನ. ಇವತ್ತು ನೋಡ್ರಿ ಒಂದು 50 ಬಾರ್ಸೆ ಬಿಟ್ಟಿನ ಅವನೋನು. 7 4 3 6 ಕಟ್ಟದ್ನಪ್ಪ ಅಂದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ನನಗೆ. ನಾ ಒಬ್ಬನಲ್ರಿಪ್ಪ, ನಮ್ಮ ಟಕಳ ಮಿಚ್ಚಲ್ಲು ಪೂರ್ತಿ ತಿಂಡಿಲೆ ಹೊಡ್ಯಾಕತ್ತ ಬಿಟ್ಟಿದ್ದ. ತೋರ್ಸೆ ಸ್ಟ್ರೈಕ್ ರೇಟ್ ಹೊಡೆದನ್ರಿ. ವಿಚಾರ ಮಾಡಿ ನೀವು ಅವನೋನ. ಇವತ್ತು ನಮ್ದು ಲಕ್ಕಿ ಡೇ. ಹೌದು ತಮ್ಮ, ಇವತ್ತು ನಿಮ್ದು ಲಕ್ಕಿ ಡೇನ ಇತ್ತು ಅವನವನ. ಏನು ಮಾಡೋದು, ನಮ್ಮದು ಟೈಮ್ ಕಾಂಡು ನಶೀಬ ಅವನವನ. ಪೂರ ಕಾಲ ಹೋಗಿದ್ದು ಬಾಲ ಕ್ಯಾಚ್ ಹಿಡ್ದಾನು ನಿಮ್ಮ ಜೋಕಪ್ಪ ಡಪ್ಪಿ ಅವನು. ಪೂರ್ತಿ ಕಾಲಾಗ ಅಲ್ಲಿ ಬೆರಳ ಬೇಲೆ ಐತೆ, ಅದನ್ನ ಯಾವ ಹಿಡಿತಾರ ಅವನೋನು. ಅದು ಫಾಸ್ಟ್ ಬಾಲರ್. ಪೂರ್ತಿ ದಗದ ಓಡಕೋತ ಬಂದ ಅವನೋನು. ಪಟ್ನ ಕುತ್ಕೆಟ್ ಹಿಡಿದು ಬಿಟ್ಟ ಮಗ್ಯಾನ ಮಗ. ಕಡ್ತಾ ಬಿಟ್ಟಿದ್ರೆ ಅವನೋನ. ನ್ಯೂಜಿಲ್ಯಾಂಡ್ ಲಕ್ ಇತ್ತಲ್ಲ ಅವನೋನ. ಇವತ್ತು ಪಕ್ಕ ಬ್ಯಾಡ್ ಲಕ್ ಮಾಡಿ ಬಿಡ್ತಿದ್ದೇನೆ. ಬ್ಯಾಡ್ ಲಕ್
ನಿಮ್ದು ಬೇಡ್ರಿ ಸಾವ್ಕಾರ. ನಂದು ಅವನವನು ಸೌದಿಗೆ ಗೋಧಿ ಮಾಡಿಕೆಟ್ ಹೋಗಿ ತುಪ್ಪ ಎಲ್ಲ ಉಣ್ಸಾಕತ್ತಿದ್ದೆ. ಇವನವನು ನಮ್ಮ ಹರಿಸಿತ್ರನ ರನ್ಔಟ್ ಮಾಡಿಬಿಟ್ಟಾರ. ನಾ ಯಾರು ಹೇಳಿ? ನಿಮ್ದೇನ ಕ್ಯಾಚರ್ ಆಗೈತಿ, ನಂದು ಕ್ಯಾಚ್ ಸತೆಗಾಗಿಲ್ರಿಪ್ಪ. ರನ್ಔಟ್ ಅವನವನ ಏನು ಹಾಳಾಗಂತು ಬಣ್ಣಗಾಗಂತು. ಹೋಲಿ ಬಿಡ್ರು ಅವನವನು. ಇನ್ನೊಂದು ಮ್ಯಾಚ್ ಐತೆ ಅವನವನು. ಅದಕ್ಕೆ ಟೆನ್ಷನ್ ತಗೋತೀರಿ? ವರ್ಲ್ಡ್ ಕಪ್ ಐತಿ, ವರ್ಲ್ಡ್ ಕಪ್. ಈ ಸಲ ಮಾತ್ರ ವರ್ಲ್ಡ್ ಕಪ್ ನಮಗ ಬರಬೇಕು ಅವನವನು. ಇನ್ನೊಂದು ಸಲ ಇಷ್ಟೇ ರಿಪೀಟ್